ಮಂತ್ಲಿ ಪೀರಿಯಡ್ ಆಗ್ತಾ ಇಲ್ವಾ? ಎಫೆಕ್ಟಿವ್ ಆಗಿರುವಂಥ ಪರಿಹಾರ ಬೇಕಾ? ಎಷ್ಟೇ ತಲೆ ಕೆಡಿಸ್ಕೊಂಡ್ರೂ ಸರಿ ಹೋಗ್ತಾ ಇಲ್ವಾ ಪಿ ಸಿ ಓ ಡಿ? ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಹತ್ರ ಈ ದಿನ ಒಂದು ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು. ಅದು 1-2 ವರ್ಷ ಅಲ್ಲ, 10-15 ವರ್ಷ ಇತ್ತು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ಮು. ಆ ಪ್ರಾಬ್ಲಮ್ನ ನಾನು ಟ್ರೀಟ್ಮೆಂಟ್ ಇಲ್ಲದೇ ನಾನು ಹೇಗೆ ಸರಿ ಮಾಡಿಕೊಂಡೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಟ್ರೀಟ್ಮೆಂಟ್ ತೊಗೊಂಡು ಅದು ಟ್ರೀಟ್ಮೆಂಟ್ ನಾವೇನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಅದು ನಾವು ಸರಿ ಮಾಡ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲಿ ನಿಂತ್ಕೋಬೇಕು. ನಾವು ಅದನ್ನು ರುಟೀನ್ ಚೇಂಜ್ ಮಾಡ್ತಾ ಇರಬೇಕು. ಅದಕ್ಕೆ ನಾನು ಅದು ಯಾವ ರೀತಿ ಮಾಡಿಕೊಂಡೆ, ಪರಿಹಾರ ಹೇಗಾಯಿತು, ಆಮೇಲೆ ನಾನು ಪಿ ಸಿ ಓ ಡಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಂಡು ಮಗುನ ಯಾವ ರೀತಿ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ಇದರಿಂದ ಎಲ್ಲರಿಗಿಂತ ಮುಂಚೆ ನೀವು ನನ್ನ ಚಾನಲ್ನ ನೋಡ್ಬೋದು. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೂ ಒಂದು ವಿಷಯನ ನಾನು ತಿಳಿಸ್ತಾ ಇದ್ದೀನಿ. ನಾನು ಈ ಥರ ಮಾಡಿದ್ದೀನಿ, ನೀವು ಈ ಥರ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಮತ್ತು ನಿಮ್ಗೆ ಈ ಥರ ಯಾರ್ಯಾರು ಈ ಥರ ಕಷ್ಟದಲ್ಲಿ ಪ್ರಾಬ್ಲಮಲ್ಲಿ ಇರ್ತಾರೆ ಪಿ ಸಿ ಓ ಡಿಲಿ. ಪಿ ಸಿ ಓ ಡಿ ನೀವು ಯಾರು ನಾರ್ಮಲಾಗಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿರ್ತೀರ. ಆದರೆ ಅವರೆಲ್ಲರೂ ಟ್ರೀಟ್ಮೆಂಟ್ ಹೇಳಿರ್ತಾರೆ ಈ ಥರ ಅಂತೇಳಿ ಟ್ರೀಟ್ಮೆಂಟ್ ತೊಗೊಂಡಿರ್ತೀರ ಕೂಡ. ಆದರೆ ಈ ನಮ್ಮದು ಒಂದು ಪ್ರಯತ್ನ ನಿಮಗೆ ಸಜೆಷನಿಂದನಾದರೂ ನಿಮಗೆ ಒಂದು ಒಳ್ಳೆಯದಾಗುತ್ತೇನೋ ಅನ್ನೋದೊಂದು ಪ್ರಯತ್ನ. ನೋಡೋಣ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನನಗೆ ಹೆಂಗೆ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗಬೇಕು ಅಂತ ಒಂದು ಹಂಬಲದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ನನಗೆ. ಅದು 1-2 ವರ್ಷ ಅಲ್ಲ, 10-15 ವರ್ಷ ಇತ್ತು ನನಗೆ. 15 ವರ್ಷದಲ್ಲೂ ಸಹ ನಾನು ಸರ್ಟಿಫಿಕೇಟ್ಗಳನ್ನ ಸ್ವಲ್ಪ ಹೊರಗಡೆ ಇಟ್ಟಿರ್ತೀನಿ, ಊರಲ್ಲಿ ಇಟ್ಟಿರೋದ್ರಿಂದ ತಂದಿಲ್ಲ. ಅದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ, 10-15 ವರ್ಷ ನನಗೆ ಪ್ರಾಬ್ಲಮ್ ಇತ್ತು ಕೂಡ. ಅದು ಯಾವ ರೀತಿ ಸರಿ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಸ್ನೇಹಿತರೆ, ಪಿ ಸಿ ಓ ಡಿ ಪ್ರಾಬ್ಲಮ್ಮು ನಾವು ಸ್ಟಾರ್ಟಿಂಗಲ್ಲಿ ಮಕ್ಕಳಿಲ್ಲ ಅಂತ ತಗೋತೀವಲ್ಲ, ಆ ಟ್ರೀಟ್ಮೆಂಟಿಂದನೇ ಸ್ಟಾರ್ಟ್ ಆಗುತ್ತೆ ಪಿ ಸಿ ಓ ಡಿ ಪ್ರಾಬ್ಲಮ್. ನಾವು ಟ್ರೀಟ್ಮೆಂಟ್ ತಗೋತಾ ಇದ್ದೀವೋ ನಾವು ನ್ಯಾಚುರಲಾಗಿ ಡೇಟ್ ಆಗ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಪಿ ಸಿ ಓ ಡಿ ಬಂದುಬಿಟ್ಟಿರುತ್ತೆ ಆಟೋಮೆಟಿಕ್ಕಾಗಿ. ಇದು ಅವರಲ್ಲಿ ಹಾರ್ಮೋನ್ ಕೊರತೆಯಿಂದಾಗಿ, ಹಾರ್ಮೋನು ವೇರಿಯೇಷನಿಂದಾಗಿ, ಥೈರಾಯ್ಡ್ ಬಂದಿರುತ್ತೆ. ಥೈರಾಯ್ಡಿಂದ ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಗಳಿಂದ ಈ ಥರ ಪಿ ಸಿ ಓ ಡಿ ಬಂದಿರುತ್ತೆ ಅವ್ರಿಗೆ. ಅಂಥವರು ಏನು ಮಾಡಬೇಕು, ಅವ್ರ ರೂಟೀನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆದರೆ ನಾನು ಹೇಳ್ತಾ ಇರೋದು, ಈ ಕೆಲಸನೂ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದ್ದು ನಾರ್ಮಲ್ಲು ಮಂತ್ಲಿ ಪೀರಿಯಡ್ ಆಗ್ತಾಯಿದ್ದು, ಪೀರಿಯಡ್ ಪ್ರಾಬ್ಲಮ್ ಆಗಿ ಬೇರೆ ಬೇರೆ ಪ್ರಾಬ್ಲಮ್ ಯಾವ ರೀತಿ ಆಯಿತು, ಅದನ್ನು ನಾವು ಯಾವ ರೀತಿ ಸರಿ ಮಾಡಿಕೊಂಡೆ ಅಂತೇಳಿ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನಗಾಗಿದ್ದು ಅಂತ ಅಂದರೆ, ನಾನು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ತೊಗೊಂಡಿದ್ದು ಆಯುರ್ವೇದ ಡಾಕ್ಟ್ರು ಅಂತ ಗಾಂಧಿನಗರದಲ್ಲಿ ಒಂದು ಆಯುರ್ವೇದಕ್ಕೆ ತುಂಬ ಹೆಸರುವಾಸಿ ಡಾಕ್ಟ್ರು ಅವರು ಅಂತೇಳಿ ಪೇಪರಲ್ಲಿ ನೋಡಿದ್ದೆ. ಅದನ್ನು ನೋಡಿ ನಾನು ನಮ್ಮ ಹಸ್ಬೆಂಡ್ ಹೋಗಿ ತೊಗೊಂಡಿದ್ವು ಟ್ರೀಟ್ಮೆಂಟು. ಆದರೆ ಅದರಿಂದ ಇರ್ರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಯಿತು. ಮಂತ್ಲಿ ಮುಟ್ಟಾಗ್ತಿದ್ದವಳು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. 1.5 ತಿಂಗಳು, 2 ತಿಂಗಳು, 3 ತಿಂಗಳು, ಆಮೇಲೆ 5 ತಿಂಗಳು, ಹೀಗೆ ತುಂಬ ದಿನ ತಳ್ತೋಯ್ತು. ಅದು ಟ್ರೀಟ್ಮೆಂಟು ಜಸ್ಟ್ ಮದುವೆಯಾಗಿ 1 ವರ್ಷ ಅಷ್ಟೇ ಆಗಿತ್ತು. ನಾವು ದುಡುಕ್ಬಿಟ್ವಿ ಅನಿಸುತ್ತೆ ಆವಾಗ. ನಾವು ಯಾರ್ಯಾರೋ ಮಕ್ಕಳಿಲ್ಲ ಹಿಂಗೆ ಕೇಳ್ತಾರೆ ಅಂತೇಳಿ ನಾವು ಬೇಜಾರು ಮಾಡಿಕೊಂಡು, ನಾವು ಟೆನ್ಷನ್ ಮಾಡಿಕೊಂಡು ಹೋಗಿ ನಾವು ದುಡುಕಿ ಅಂಥ ಜಾಗಕ್ಕೆ ಹೋದರೆ ನೋಡಿ, ಹಿಂಗೆ ನಮ್ಮ ಆರೋಗ್ಯ ಕೆಟ್ಟರೆ ಯಾರೂ ಸರಿ ಮಾಡಲ್ಲ ಸ್ನೇಹಿತರೆ. ಆಮೇಲೆ ನಾನು 10-15 ವರ್ಷ ಕಂಟಿನ್ಯೂಸ್ ಅದೇ ಮಕ್ಕಳಿಲ್ಲ ಏನು ಮಾಡೋದು, ಇದೇ ಟೆನ್ಷನು. ಮತ್ತು ಈ ಆಸ್ಪತ್ರೆ ತಿನ್ನೋದು, ಮೆಡಿಷನ್ಗಳು, ಮತ್ತು ಕೆಲಸದ ಹತ್ರ ತುಂಬ ಒತ್ತಡ, ಪ್ರೆಷರು. ಆಮೇಲೆ ಜನಗಳು ಏನಾದರೂ ಕೇಳಿದಾಗ ತುಂಬ ಅಳು ಬರೋದು, ತುಂಬ ಡಿಪ್ರೆಷನು. ಏನೋ ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಬೇಜಾರು, ನೋವು. ಒಬ್ಬೊಬ್ಬರೇ ಕೂತಾಗ ಖಿನ್ನತೆಗೊಳಗಾಗೋದು, ಈ ಥರ ಎಲ್ಲ ತುಂಬ ಅನುಭವಿಸ್ಕೊಂಡೇ ಬಂದೆ. ಆಮೇಲೆ ನನಗೆ ಯಾವಾಗ ಮನಸ್ಸಿಗೆ ಒಂದು 10-15 ವರ್ಷ ಆಯಿತು, ಇನ್ನು ನಮ್ಮ ಮಕ್ಕಳು ಆಗಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಆಗಲ್ಲ ಅಂತ ಅಂದಮೇಲೆ ನಾನು ಯಾವಾಗ ಮಗು ನಮ್ಗೆ ಆಗಲ್ವೇನೋ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಟ್ರೀಟ್ಮೆಂಟು ಸ್ಟಾಪ್ ಮಾಡಿದೆ. ಮೈಂಡನ್ನು ಕ್ಲಿಯರ್ ಮಾಡಿಕೊಂಡೆ. ಇನ್ನು ನಾವು ಕರೆಕ್ಟಾಗಿ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಜೀವನ ಆಯಿತು, ಹಂಗಿರೋಣ ಅಂತೇಳಿ ಮೈಂಡಾಗಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಸ್ನೇಹಿತರೆ, ನಿಜ ಹೇಳ್ತಿದ್ದೀನಿ, ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಫುಲ್ ವಾಸಿ ಆಗಿರೋದು. ಅಲ್ಲಿಂದ ನನಗೆ ಕರೆಕ್ಟ್ ಮಂತ್ಲಿ ಪೀರಿಯಡ್ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು. ಈ ಮುಂಚೆ ನಾನು ಪಿ ಸಿ ಓ ಡಿ ಪ್ರಾಬ್ಲಮ್ ಅಂತ ಡಾಕ್ಟ್ರ್ ಹತ್ರ ಹೋದಾಗೆಲ್ಲ ಡಾಕ್ಟ್ರು ನನಗೆ ಮೊದಲು ಹೇಳ್ತಾ ಇದ್ರು ಅಂದರೆ, ನೀನು ಯಾವಾಗ ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ ಆಗ್ತೀಯಾ ಆವಾಗ ನಿನಗೆ ಮಗು ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತಮ್ಮ, ಇಲ್ಲಾಂದರೆ ನಿಮ್ಗೆ ಆಗಲ್ಲ, ನೀವು ಮಗು ಮಾಡ್ಕೊಳಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋರು. ನನಗೆ ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ ಆಗಿದ್ದು
ಇದರಿಂದನೇ ಆದರೂ ನಾನು ಏನೇ ಒಂದು ಚೆಕಪ್ಗೆ ಹೋದ್ರೂ ಆ ಪ್ರಾಬ್ಲಮ್ ಒಂದು ಸರಿ ಹೋದವಾಗ ನನಗೆ ಹೇಳಿದ್ರು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿದೆ ಅಂದರು. ಎರಡನೇ ಸರಿ ಹೋದಾಗ ಗರ್ಭಕೋಶ ಪ್ರಾಬ್ಲಮ್ ಆಗಿದೆ. ಆ ಡಾಕ್ಟ್ರುಗಳು ಒಂದೊಂದು ಹೇಳಿ ಅವರು ಒಂದಷ್ಟು ದಿನ ಟ್ರೀಟ್ಮೆಂಟ್, ವರ್ಷ 6 ತಿಂಗಳು ಟ್ರೀಟ್ಮೆಂಟ್ ಕೊಡ್ತಾರೆ. ಅಲ್ಲಿ ಸರಿ ಹೋಗಿಲ್ಲ ಅಂದಾಗ ನಾನು ಡಾಕ್ಟ್ರನ್ನ ಚೇಂಜ್ ಮಾಡ್ತಾಯಿದ್ದೆ, ಇಲ್ಲೇನೂ ಯೂಸ್ ಆಗ್ತಾಯಿಲ್ಲ ಅಂತೇಳಿ. ಆ ಥರ ನಾನು ಸುಮಾರು ಒಂದು 5-6 ಡಾಕ್ಟ್ರನ್ನ ಚೇಂಜ್ ಮಾಡಿದ್ದೀನಿ. ಅಂದರೆ ಚೇಂಜ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ನಾನು ಹೋದ ಕಡೆ ಎಲ್ಲ ಟ್ರೀಟ್ಮೆಂಟೇ ಕೊಡ್ತಾಯಿದ್ರು. ಆದರೆ ಪ್ರಾಬ್ಲಮ್ ಮಾತ್ರ ಕಂಟಿನ್ಯೂಸ್ ಆಗಿ ಅದೇ ಪ್ರಾಬ್ಲಮ್ ಇತ್ತು, ಸರಿ ಹೋಗ್ತಾನೆ ಇರಲಿಲ್ಲ. ನನಗೂ ಬೇಜಾರಾಗೋಗಿತ್ತು. ಬರೀ ಮಂತ್ಲಿ ಟ್ಯಾಬ್ಲೆಟ್ ತೊಗೊಳ್ಳೋದು, ಪೀರಿಯಡ್ ಬರ್ಸ್ಕೊಳ್ಳೋದು ಇದೇ ಆಗೋದು. ಇದು ಹೊರಗಡೆ ನೋಡೋರ್ಗೆ ಏನು ಅನ್ಸೋದು, ಇವ್ರು ಬೇಕು ಅಂತ ಮಕ್ಕಳು ಬೇಡ ಅಂತ ಟ್ಯಾಬ್ಲೆಟ್ ತೊಗೋತಾವ್ರೆ ಅಂತ ಹೇಳೋರು. ಅದರಿಂದ ಬೇಜಾರಾಗ್ಬಿಟ್ಟು ನಾವು ಈ ಡಾಕ್ಟ್ರ್ ಚೇಂಜ್ ಮಾಡಿ ಸರಿ ಹೋಗುತ್ತೇನೋ ಅಂತೇಳಿ ಆ ಥರ ಮಾಡಿದ್ವು. ಆದ್ರೂ ನನ್ನ ಇರೆಗ್ಯುಲರ್ ಪ್ರಾಬ್ಲಮ್ಮು ಸರಿ ಹೋಗಲೇ ಇಲ್ಲ ಸ್ನೇಹಿತರೆ. ನಿಮಗೆ ನಾನು ಏನು ಹೇಳಿದೆ ಅಂತಂದರೆ, ಡೈಲಿ ರೂಟೀನಲ್ಲಿ ನೀವು ಒಳ್ಳೆ ಪ್ರೋಟೀನ್ ಇರೋಂತಹ ಆಹಾರಗಳನ್ನ ತಗೊಳ್ಳಿ, ಮತ್ತು ಒಳ್ಳೆ ಡಯಟಲ್ಲಿರಿ. ಹಾಗೇ ವಿಟಮಿನ್, ಪ್ರೋಟೀನ್ ಇರೋವಂಥ ಬೇಳೆಕಾಳುಗಳು, ಮತ್ತು ಸಿರಿಧಾನ್ಯಗಳು, ಮತ್ತು ಎಲ್ಲ ಥರದ ತರಕಾರಿಗಳು, ಇದು ಅದು ಅಂತ ಏನು ನೋಡೋಕೋಬೇಡಿ, ಎಲ್ಲ ತಿನ್ನಿ. ನಾವು ಈಟ್ ಆಗುತ್ತೆ ಅಂತ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಇದೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದು ತಿನ್ನಿ. ಸಿರಿಧಾನ್ಯಗಳನ್ನ, ಬೇಳೆಕಾಳುಗಳನ್ನ ಚೆನ್ನಾಗಿ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಹಣ್ಣು ತರಕಾರಿನೂ ಅಷ್ಟೇ ತುಂಬ ತಿನ್ನಿ. ನಾನ್ ವೆಜ್ ಒಂದು ಮಾತ್ರ ಲಿಮಿಟಲ್ಲಿರಲಿ. ನಿಮಗೆ ಯಾರು ಏನೇ ಹೇಳಿದ್ರು ನಿಮ್ಮ ಕಿವಿ ಮೇಲೆ ಹಾಕೊಳಕ್ಕೆ ಹೋಗಬೇಡಿ. ನಿಮಗೆ ಅಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ಕಂಫರ್ಟಬಲ್ ಆಗಿರಿ. ನಾರ್ಮಲ್ಲ ಮೈಂಡನ್ನ ಇಟ್ಕೊಳ್ಳಿ, ಯಾವುದೇ ಖಿನ್ನತೆಗೆ ಒಳಗಾಗಬೇಡಿ. ನೀವು ಇದೆಲ್ಲ ಕರೆಕ್ಟು ಮಾಡಿಕೊಂಡ್ರೆ ನಿಮ್ಮದೆಲ್ಲ ಮೈಂಡ್ ಕ್ಲಿಯರಾಗಿ, ಹೆಲ್ತ್ ಎಲ್ಲ ಕರೆಕ್ಟಾಗಿ, ನಿಮ್ಮದು ರೂಟೀನ್ ಎಲ್ಲ ಕರೆಕ್ಟಾಗಿದ್ದು, ನೀವು ಯೋಗ ಮತ್ತು ಪ್ರಾಣಾಯಾಮಗಳು ಮತ್ತು ಇದೆಲ್ಲ ಮಾಡ್ಕೊತ ಬಂದರೆ ನಿಮ್ಗೆ ಇದು ಯಾವುದೋ ಅವಶ್ಯಕತೆ, ಮೆಡಿಷನ್ನು ಮತ್ತು ಹೊರಗಡೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಸ್ವತಃ ನಾನು ಔಷಧಿಗಳು, ಮೆಡಿಷನ್ ಅವೆಲ್ಲ ತೊಗೊಂಡು ಅದ್ಯಾವುದರಿಂದನೂ ನನ್ನ PCOD ಪ್ರಾಬ್ಲಮ್ ಸಾಲ್ವ್ ಆಗಿರಲಿಲ್ಲ. ಆಸ್ಪತ್ರೆದು ಎಲ್ಲ ಟ್ರೀಟ್ಮೆಂಟೆಲ್ಲ ಸ್ಟಾಪ್ ಮಾಡಿ ನೆಕ್ಸ್ಟು ನಾನು ಏನೂ ಆಗಲ್ಲ ಬಿಡು, ಆದರೆ ಆಗಲಿ ಬಿಟ್ಟಲೇ ಬಿಡಲಿ, ಇನ್ನೇನು ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ಮೇ ಸರಿ ಮಾಡ್ಕೊಳಕ್ಕಾಯ್ತದೆ, ಇನ್ನು ಮಕ್ಳು ಎಲ್ಲಿಂದ ಆಯ್ತದೆ ಅಂತೇಳಿ ನಾವು ಡಿಸೈಡ್ ಮಾಡಿದ್ಮೇಲೆ ಆಮೇಲೆ PCOD ಪ್ರಾಬ್ಲಮ್ ಅದೇ ತಾನಾಗೆ ಸ್ಟಾಪ್ ಆಯಿತು. ನಾವು PCOD ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೋಬೇಕು, ಮಂತ್ಲಿ ಪೀರಿಯಡ್ ಆಗೋ ಥರ ಮಾಡ್ಕೋಬೇಕು, ಮಗು ಮಾಡ್ಕೋಬೇಕು ಅಂತೇಳಿ ತುಂಬ ದುಡ್ಡೆಲ್ಲ ಅಲ್ಲಿಗೆ ಹಾಕ್ಕೊಂಡು ನೆಮ್ಮದಿನೇ ಇಲ್ದಂಗೆ ಮಾಡ್ಕೊಂಡಿದ್ವು. ಈ ದೇವಸ್ಥಾನಗಳು ಎಲ್ಲ ರಥಗಳು ಏನೇನು ಯಾರ್ಯಾರು ಏನು ಹೇಳ್ತಾರೋ ಅದೆಲ್ಲ ಮಾಡಿಕೊಂಡು ನೆಮ್ಮದಿ ಇಲ್ದಂಗಿದ್ವು. ಆಮೇಲೆ ಇದೆಲ್ಲ ಮೈಂಡಿಂದ ತೆಗ್ದು ಹಾಕಿ ಆಮೇಲೆ ನಾವು ಇದೇ ಥರ ಇರೋದು ಇನ್ನೇನು ಮಾಡೋಕ್ಕಾಗೋದು, ನೆಮ್ಮದಿಯಾಗಿ ಇರೋಣ ಬಿಡು ಅಂತೇಳಿ ಇಬ್ಬರು ಸೈಲೆಂಟ್ ಆದ ನಮ್ಮ ಹಸ್ಬೆಂಡ್ ನಾವು. ಆಮೇಲೆ ಸರಿ ಹೋಯ್ತು ನಮಗೆ. ಯಾವಾಗ ನಾವು ಮನಸ್ಸಿಗೆ ನೆಮ್ಮದಿ ತೊಗೊಂಡು ಹೊತ್ತಾಗ ಆಗಲ್ಲ ಅಂತೇಳಿ ಆವಾಗ ಅದೇ ಆಯಿತು. ನೀವು ಅಷ್ಟೇ ಮನಸ್ಸಿಗೆ ನೆಮ್ಮದಿ ಅನ್ನೋದು ತಗೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂದರೆ ಅದನ್ನು ತಲೆಗೆ ಇಟ್ಕೊಂಡು ತುಂಬ ಕೊರಗೋದು, ಯೋಚನೆ ಮಾಡೋದು, ಡಿಪ್ರೆಷನ್ಗೆ ಹೋಗೋದು, ಆಹಾರಗಳನ್ನ ಬಿಡೋದು, ಆಮೇಲೆ ಅಡುಗೆ ಮಾಡಿದೆ ಊಟ ಮಾಡಿದೆ 1-2 ದಿನ 3 ದಿನ ಹಿಂಗೆ ಕಳಿಯೋದು. ಯಾರಾದರೂ ಏನಾದರೂ ಹೇಳಿದ್ರೆ ತುಂಬ ಅಳು ಬಂದುಬಿಡುತ್ತೆ, ತುಂಬ ಕೋಪ ಬರುತ್ತೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮಗೂ ಒಳ್ಳೆಯದಾಗಲಿ. ನನಗೆ ಈ ಥರ ಇದ್ದು ಪ್ರಾಬ್ಲಮ್ಮು ಸಾಲ್ವ್ ಆಗಿ ನನಗೆ ಒಂದು ಒಳ್ಳೇದಾಗಿದೆ. ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಕೂಡ. ನಿಮಗೂ ಒಳ್ಳೆಯದಾಗಲಿ. ಆಗಲೇ PCOD ಪ್ರಾಬ್ಲಮನ್ನು ನೀವು ಯಾವಾಗ ನೀವು ನೆಮ್ಮದಿಯಾಗಿರ್ತೀರೋ, ನೀವು ಖುಷಿಯಾಗಿರ್ತೀರೋ, ನಿಮ್ಮ ಮೈಂಡ್ ಯಾವಾಗ ಕ್ಲಿಯರ್ ಮಾಡ್ಕೊತೀರೋ ಅರ್ಧ ನಿಮ್ಮ PCOD ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗುತ್ತೆ. ಆಮೇಲೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ಬಿಡೋದು ನೀವು ಮುಂದುವರಿಸ್ಬೋದು. ಅಂದರೆ ನೀವು ಮನೆಯಲ್ಲೇ ನೀವು ಮಾಡ್ಕೋಬೇಕು. PCOD ಏನು ತಿಂದರೆ ನನಗೆ ಸರಿ ಹೋಗುತ್ತೆ, ಏನು ಬಿಡಬೇಕು, ಜಾಸ್ತಿ ಆಯಿಲ್ ಐಟಮ್ ತಿನ್ನಬೇಕಾ ಬೇಡವಾ, ಮತ್ತು ನಾನು ಜಂಕ್ ಫುಡ್ಡು ಅದೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ನೀವು ಗರ್ಭಕೋಶ ಹುಷಾರಾಗಿ ಇಟ್ಕೊಳ್ಳಿ, ಮಗು ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಧನ್ಯವಾದಗಳು.